ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. Yes, I took the printout. Thanks, Tananji. Thanks again. ಹಲೋ ದಿವ್ಯಾನಿ. ಇದೇನು ದಿವ್ಯಾನಿ, ನೀನಿನ್ನೂ ರೆಡಿನೇ ಆಗಿಲ್ಲ? ಇಲ್ಲ, ಎಲ್ಲಿಗೆ? ಏನು ತಮಾಷೆ ಮಾಡ್ತಿದ್ದೀಯಾ? ಇವತ್ತು ಗೋಯಲ್ ಗ್ರೂಪ್ ಆಫ್ ಕಂಪ್ನಿ ಚೇರ್ಮನ್ ವಿನೋದ್ ಗೋಯಲ್ ಅವ್ರ ಪಾರ್ಟಿ ಇದೆ. ಇನ್ನು 30 ನಿಮಿಷದಲ್ಲಿ ನಾವು ಅಲ್ಲಿರಬೇಕು. ನೀನು ನೋಡಿದ್ರೆ ಇನ್ನೂ ರೆಡಿನೇ ಆಗಿಲ್ಲ. ಓ ಸಾರಿ ಕೃಷ್ಣ, ನಾನು ಪಾರ್ಟಿಗೆ ಬರ್ತಿಲ್ಲ. ಯಾಕೆ? ನಾನು ಅರ್ಜೆಂಟಾಗಿ ಬಾಂಬೆಗೆ ಹೋಗಬೇಕು. ರಾತ್ರಿ 11:30ಗೆ ಫ್ಲೈಟ್. ಏನು ಸಡನ್ನಾಗಿ ಬಾಂಬೆಗಾ? ನನಗೆ ಒಂದು ಮಾತು ಹೇಳಿದೆ. ಏನೋ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಕೃಷ್ಣ. ಏನು ಪರ್ಸ್ನಲ್ ದಿವ್ಯಾನಿ? ಅದು ನನ್ನ ಹತ್ರನೂ ಹೇಳ್ದೇ ಇರುವಂಥದ್ದು. ಏನಿಲ್ಲ, ಪರ್ಸ್ನಲ್. ಕೊಡಿಲ್ಲಿ. ಅಪಾಯಿಂಟ್ಮೆಂಟ್ ಲೆಟರ್. ಎಸ್. ಇದೇನು ದಿವ್ಯಾನಿ, ಬಾಂಬೆಲಿರೋ ಇಂಡಿಯನ್ ನ್ಯೂಸ್ ಚಾನೆಲ್ಗೆ ನೀನು ಪ್ರೋಗ್ರಾಮ್ ಹೆಡಾಗಿ ಜಾಯ್ನ್ ಆಗ್ತಿದ್ದೀಯಾ? ಯಾಕೆ ದಿವ್ಯಾನಿ, ಏನಾಯಿತು? ನನ್ನಿಂದ ಏನಾದ್ರು ಬೇಜಾರಾಯ್ತಾ? ಓ, ನಮ್ಮ ಚಾನಲ್ಗೆ ನಿನ್ನನ್ನು ಎಮ್ ಡಿ ಮಾಡಲಿಲ್ಲ, ನಿವೇದಿತನ ಎಮ್ ಡಿ ಮಾಡೋದಕ್ಕೆ ನಾನು ಒಪ್ಕೊಂಡೆ ಅಂತ ನಿನಗೆ ಕೋಪ. ಇಷ್ಟಕ್ಕೆ ನನ್ನನ್ನು ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದೆಯಲ್ಲ. ಸೊ ಸಿಲ್ಲಿ ದೇವ್ಯಾನಿ. ನಿಮಗೆ ವಿಚಾರ ಸಿಲ್ಲಿ ಅನಿಸ್ಬೋದು ಕೃಷ್ಣ, ಆದರೆ ನನಗಿದು ಸಿಲ್ಲಿ ಅಲ್ಲ. ನಾನು ಕೂಡ ನಿವೇದಿತಾ ಥರ ಒಂದು ಚಾನೆಲ್ಗೆ ಚೀಫ್ ಆಗಿದ್ದವಳು. ನಿವೇದಿತಾಕ್ಕಿಂತ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಟೆಲಿವಿಷನ್ ಇಂಡಸ್ಟ್ರೀಲಿ. ನಾನು ಹೋಗಿ ಅವಳ ಕೈ ಕೆಳಗೆ ಕೆಲಸ ಮಾಡಬೇಕು ಅಂತಿದ್ದೀರಲ್ಲ, ಎಷ್ಟು ಹರ್ಟ್ ಆಯ್ತು ಗೊತ್ತಾ ನನಗೆ. ನೀವು ನನ್ನ ಮದುವೆ ಆಗಬೇಕಾಗಿರೋ ಹುಡುಗ, ಜೊತೆಗೆ ಆ ಚಾನಲ್ ಓನರ್. ನನಗೆ ನಿವೇದಿತಕ್ಕಿಂತ ಮೇಲಿನ ಪೋಸ್ಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವಳಿಗೆ ಈಕ್ವಲ್ ಆಗಿರೋ ಪೋಸ್ಟ್ ಕ್ರಿಯೇಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ನೀವು ನೋಡಿದರೆ ನಿವೇದಿತ ಹತ್ರ ದೇವ್ಯಾನಿಗೆ ನೀವೇ ಯಾವುದಾದ್ರೂ ಜವಾಬ್ದಾರಿ ಕೊಡಿ ಅಂತ ಹೇಳ್ತೀರಲ್ಲ, ನನಗೆ ಹರ್ಟ್ ಆಗಲ್ವಾ ಕೃಷ್ಣ? ಅಂಥದ್ರಲ್ಲಿ ನಾನು ಪ್ರತಿದಿನ ಅವಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಮೇಡಮ್ ಏನು ಕೆಲಸ ಮಾಡಲಿ ಅಂತ ಕೇಳಬೇಕು ಅಂತೀರಾ? ನೋವೇ ಕೃಷ್ಣ, ಅದೆಲ್ಲ ನನ್ನ ಕೈಲಾಗಲ್ಲ. ನನಗೆ ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಇದೆ. ಅದಕ್ಕೆ ನಿವೇದಿತಾ ಮನೆಯಿಂದ ಬಂದ ಕೂಡಲೇ ನಾನು ಮಾಡಿದ ಮೊದಲನೇ ಕೆಲಸ ಅಂದರೆ ಬಾಂಬೆಲಿರೋ ನನ್ನ ಮೀಡಿಯಾ ಫ್ರೆಂಡ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದು. ಇಂಡಿಯಾ ನ್ಯೂಸ್ ಚಾನೆಲ್ನ ಸುಮಿತ್ ಟಂಡನ್ ನನಗೆ ಒಂದು ಒಳ್ಳೆ ಆಫರ್ ಕೊಟ್ಟರು. ನಾನು ತಕ್ಷಣ ಒಪ್ಕೊಂಡಿದ್ದೀನಿ. ನಾಳೆಯಿಂದಲೇ ಜಾಯ್ನ್ ಆಗ್ತಿದ್ದೀನಿ. ಅಲ್ಲ ದೇವ್ಯಾನಿ, ಇಷ್ಟು ದಿನಗಳಿಂದ ನಾವಿಬ್ಬರು ಜೊತೆಲಿದ್ದೀವಿ, ಇಬ್ಬರು ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ. ಅಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ನನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ನೋಡು, ನನ್ನಿಂದ ತಿಳಿದೇ ತಪ್ಪಾಗಿರ್ಬೋದು, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ನನಗೆ. ಒಂದು ನಿಮಿಷ ಮನಸ್ಸನ್ನ ಸಮಾಧಾನ ಮಾಡ್ಕೋ ದೇವ್ಯಾನಿ. ಅಲ್ಲ ಕೃಷ್ಣ, ಪ್ಲೀಸ್ ಸ್ವಲ್ಪ ನಾನು ಹೇಳೋದನ್ನ ಕೇಳು, ಆಮೇಲೆ ನಿನ್ನ ತೀರ್ಮಾನ ಹೇಳು. ನೋಡು ದೇವ್ಯಾನಿ, ಜೀವನದಲ್ಲಿ ನನಗೆ ಒಂದಾದ ಮೇಲೊಂದು ಹೊಡೆತ ಬೀಳ್ತಾನೆ ಇದೆ. ತುಂಬ ಕುಸ್ತೋಗಿದ್ದೀನಿ. ಇಂಥ ಟೈಮಲ್ಲಿ ನೀನು ನನ್ನನ್ನು ಒಂಟಿ ಆಗ್ಬಿಟ್ಟು ಹೋಗ್ಬೇಡ
ಪ್ಲೀಸ್, ನಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದರೆ ನಮ್ಮಮ್ಮ ದೇವಾನಂದನ ಹೆಸರನ್ನ ಸಜೆಸ್ಟ್ ಮಾಡಿದಾಗ ನನಗೆ ಮತ್ತೊಂದು ಆಘಾತ ಆಯಿತು. ಇನ್ನು ನನ್ನ ಜೀವನ ಮುಗದೇ ಹೋಯಿತು ಅಂದ್ಕೊಂಡಿದ್ದೆ. ಆಗ ನಮ್ಮಣ್ಣ ನನಗೆ ವಿಜಯ್ ಘೋಷ ಚಾನಲ್ನ ಶೇರ್ಗಳನ್ನ ಕೊಟ್ಟ. ಆವಾಗ ನನಗೆ ರಾಜಕೀಯದಲ್ಲಿ ಆಗದೆ ಹೋದರೂ ಪರವಾಗಿಲ್ಲ, 2 ಚಾನಲ್ನ ಓನರ್ ಆದರೆ ರಾಜಕೀಯದಲ್ಲಿ ಇನ್ಫ್ಲೂಯೆನ್ಸ್ನ ಉಳಿಸ್ಕೋಬೋದು ಅನ್ನೋ ಆಸೆ ಹೊತ್ತು. ಈಗ ತಾನೇ ಎಲ್ಲ ಸೋಲುಗಳಿಂದ ಚೇತರಿಸ್ಕೊಂಡು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಂಥ ಹೊತ್ತಲ್ಲಿ ನೀನು ನನ್ನನ್ನು ಬಿಟ್ಟು ಹೋದರೆ ನನಗದು ಇನ್ನೂ ದೊಡ್ಡ ಆಘಾತ ಆಗುತ್ತೆ ದಿವ್ಯಾನಿ. ಪ್ಲೀಸ್ ದಿವ್ಯಾನಿ, ಹಾಗೆ ಮಾಡಬೇಡ. ಕೃಷ್ಣ, ನೀನು ಕುಗ್ಗೋದಾಗ ನಾನು ತುಂಬ ಸಮಾಧಾನ ಮಾಡಿ ಧೈರ್ಯ ಕೊಟ್ಟೆ, ನಿಜ. ಈಗ ನಾನು ಹೊರಟೋದ್ರೆ ನಿಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದೀರಾ. ನೀವು ಮತ್ತೆ ಮತ್ತೆ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ನೋವಿನ ಬಗ್ಗೆ, ನಿಮ್ಮ ಆಘಾತಗಳ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಾ. ಆದರೆ ನನ್ನ ನೋವು, ನನಗಾದ ಅವಮಾನಗಳ ಬಗ್ಗೆ ಯೋಚನೆ ಮಾಡಿದ್ದೀರಾ? ಖಂಡಿತ ಯೋಚನೆ ಮಾಡಿದ್ದೀನಿ ದಿವ್ಯಾನಿ. ನಿನ್ನ ನೋವು ಅವಮಾನಗಳ ಬಗ್ಗೆ ಖಂಡಿತ ಯೋಚನೆ ಮಾಡಿದ್ದೀನಿ. ಹೇಳ್ತೀನಿ, ಕೂತ್ಕೋ ಕೂತ್ಕೋ. ನೋಡು ದಿವ್ಯಾನಿ, ನನಗೆ ನನ್ನದೇ ಆದ ಅನಿವಾರ್ಯತೆಗಳಿದೆ. ಅಮ್ಮ ನನಗೆ 2 ಚಾನೆಲ್ಗಳನ್ನ ಒಪ್ಪಿಸ್ಬೇಕಾದ್ರೆ ನಿವೇದಿತಾನೇ 2 ಚಾನೆಲ್ಗೂ MD ಆಗಬೇಕು ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾರೆ. ನೀವೇನೋ ಕೊಟ್ಟು ಮಾತು ಉಳಿಸ್ಕೊಂಡು ನಿಮ್ಮಮ್ಮನಿಗೆ ಒಳ್ಳೆ ಮಗ ಆದ್ರಿ. ಆದರೆ ನನ್ನ ಭವಿಷ್ಯ ಏನು ಕೃಷ್ಣ? ಜೀವನ ಪೂರ್ತಿ ಆ ನಿವೇದಿತ ಅಸಿಸ್ಟೆಂಟ್ ಆಗೇ ಬದುಕಲ? ನಾನೆಲ್ಲ ಹಾಗಂದೆ? ನಾನು ನಿನಗೆ ಖಂಡಿತ ಅನ್ಯಾಯ ಮಾಡಲ್ಲ ದಿವ್ಯಾನಿ, ನನ್ನನ್ನು ನಂಬು. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು. ನಿವೇದಿತನಿಗಿಂತ ಸುಪೀರಿಯರ್ ಪೋಸ್ಟ್ನ ಕ್ರಿಯೇಟ್ ಮಾಡಿ ನಿನ್ನನ್ನು ಅಲ್ಲಿ ಕೊಡಿಸ್ತೀನಿ. ನಿಜವಾಗ್ಲೂ? ನಿನ್ನಾಣೆಗಳು. ಸರಿ, ಹಾಗಾದ್ರೆ ಈಗ ಬಾಂಬೆಗೆ ಹೋಗೋದು ಕ್ಯಾನ್ಸಲ್ ತಾನೆ? ಪ್ರತಿಯೊಬ್ಬರಿಗೂ ಅವ್ರದೇ ಆದ ವೈಯಕ್ತಿಕ ಬದುಕಿರುತ್ತೆ. ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ತನ್ನದೇ ಆದ ಗೌರವನೂ ಇರುತ್ತೆ. ನೀನು ನನ್ನ ತಾಯಿನೇ ಆಗಿರ್ಬೋದು, ಆದರೆ ನನ್ನ ಫ್ರೆಂಡ್ಸ್ ಫೋನ್ ಕಾಲ್ಸ್ನ ಕಟ್ ಮಾಡೋದು, ನನ್ನ ಫೋನ್ನ ಆಫ್ ಮಾಡೋದು ನನಗಿಷ್ಟ ಆಗಲ್ಲ. ಮೃಣಾಲಿನಿ, ಮೃಣಾಲಿನಿ, ಕತ್ಲಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ಅಳ್ತಾ ಇದೆಯಾ? ಯಾಕೆ? ಏನಾಯ್ತು?
ಏನಾಯ್ತು ಕಂದ? ಜನ ಯಾಕಮ್ಮ ಈ ರೀತಿ ಎಲ್ಲ ಮೋಸ ಮಾಡ್ತಾರೆ? ಯಾರು ಮೋಸ ಮಾಡಿದ್ರು ನಿನಗೆ? ಸಿದ್ಧಾರ್ಥ್. ಸಿದ್ಧಾಂತ? ನಾನು ಅವನನ್ನ ಎಷ್ಟೊಂದು ನಂಬಿದ್ದೆ, ಆದರೆ ಒಂದಿಷ್ಟು ಚೀಪ್ ಕ್ಯಾರೆಕ್ಟರ್ ಅಂತ ಗೊತ್ತಿರಲಿಲ್ಲ ನನಗೆ. ಸಿದ್ಧಾಂತ್ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ಸೌಜನ್ಯ ಅಂತ ನಮ್ಮ ಮನೆಗೆ ಬಂದಿದ್ಲಲ್ಲಮ್ಮ, ಅವಳು ಸಿದ್ಧಾಂತ್ ಬಗ್ಗೆ ನಿನ್ನ ಹತ್ರ ಹೇಳ್ತಾ ಇದ್ದಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೆ. ಅವಳು ಸಿದ್ಧಾಂತ್ ಬಗ್ಗೆ ಕಂಪ್ಲೇಂಟ್ ಹೇಳಬೇಕಾದ್ರೆ ನಂಗೆ ತುಂಬ ಸಿಟ್ಟು ಬಂತು. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಅವಳ ನಂಬರ್ನ ಡೈರಿಲಿ ಬರೆದಿಟ್ಟಿದ್ದೀನಿ ಅಂತ ಅಪ್ಪನಿಗೆ ಹೇಳ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ. ಆ ನಂಬರ್ ತಗೊಂಡು ಅವಳಿಗೆ ಫೋನ್ ಮಾಡಿ ಮೀಟ್ ಮಾಡೋಣ ಅಂತ ಹೇಳಿದೆ. ಸಿದ್ಧಾಂತ್ ಬಗ್ಗೆ ಇಲ್ಲದೆ ಇರೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದಕ್ಕೆ ಅವಳಿಗೆ ಚೆನ್ನಾಗಿ ಬೈಬೇಕು ಅಂದ್ಕೊಂಡಿದ್ದೆ. ಆದರೆ ಅವಳು ಸಿದ್ಧಾಂತ್ ಕಳಿಸಿದ್ದ ಅಸಭ್ಯ SMS ತೋರಿಸಿದ್ಲು. ಅವನ್ನೆಲ್ಲ ನೋಡಿದ್ಮೇಲೂ ಅವಳ ಮಾತನ್ನು ನಂಬದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಅಮ್ಮ. ತುಂಬ ಸಭ್ಯ, ಒಳ್ಳೆ ವ್ಯಕ್ತಿ ಅಂದ್ಕೊಂಡಿದ್ದೆ ಸಿದ್ಧಾಂತ್ ಬಗ್ಗೆ. ಬಹುಶಃ ಸಿದ್ಧಾಂತ್ ನನಗೆ ಸ್ವಲ್ಪ ಮುಂಚೆನೇ ಸಿಕ್ಕಿದ್ರೆ ಅವನನ್ನೇ ಮದುವೆ ಆಗಬೇಕು ಅಂತ ಎಷ್ಟೋ ಸಾರಿ ಅಂದ್ಕೊಂಡಿದ್ದೆ ಗೊತ್ತಾ. ಭುವನ್ಗೂ ನನಗೂ ಅಭಿರುಚಿಗಳು ಬೇರೆ ಬೇರೆ, ಆದರೆ ಸಿದ್ಧಾಂತ್ಗೂ ನನಗೂ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅನ್ಕೋತಾ ಇದ್ದೆ. ಹಾಗಾಗಿ ಭುವನ್ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿಕೊಂಡು ಸಿದ್ಧಾಂತನೇ ಮದುವೆ ಮಾಡ್ಕೊಳ್ಳೋಣ ಅಂತ ಎಷ್ಟೋ ಸಾರಿ ಅಂದ್ಕೊಂಡೆ ಅಮ್ಮ. ಸತ್ಯ ಹಾಗೆ ಮಾಡಲಿಲ್ವಲ್ಲ. ಅವನಿಷ್ಟು ಚೀಪ್ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ. ಅವನನ್ನು ನೋಡಿದ್ರೆ ಆ ರೀತಿ ಅನಿಸೋದಿಲ್ಲ ಅಮ್ಮ. ಸಮಾಧಾನ ಮಾಡ್ಕೊಬಿಟ್ಟು. ಇಂಥವ್ರು ತುಂಬ ಜನ ಇರ್ತಾರೆ. ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡಿರ್ತಾರೆ. ಕೆಲವೊಂದು ಸಲ ನಾವು ಸಹಜವಾಗಿ ಮೋಸ ಹೋಗ್ಬಿಡ್ತೀವಿ. ಸದ್ಯ ನಮ್ಮ ಪುಣ್ಯ ನೀನು ಆ ಥರ ಮೋಸ ಹೋಗಲಿಲ್ಲ. ನಿನಗೆ ಅವನ ಬಗ್ಗೆ ಮುಂಚೆನೇ ಗೊತ್ತಾಯ್ತಲ್ಲ, ಹೋಗ್ಲಿ ಬಿಡು, ಅವನನ್ನು ಮರೆತುಬಿಡು. ಸಾರಿ ಅಮ್ಮ, ನೀನು ಅಪ್ಪ ಅವನ ವಿಚಾರವಾಗಿ ಎಷ್ಟು ಬುದ್ಧಿವಾದ ಹೇಳಿದ್ರು ನಾನು ನಿಮ್ಮ ಮಾತುಗಳು ಕೇಳಲೇ ಇಲ್ಲ. ನಿಮಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಇಟ್ಸ್ ಓಕೆ ಪುಟ್ಟ, ಹೋಗಲಿ ಬಿಡು. ಈಗೇನು ತೊಂದರೆ ಆಗಿಲ್ವಲ್ಲ. ಇನ್ಮೇಲೆ ಅವನ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಇಟ್ಕೋಬೇಡ ನೀನು. ಖಂಡಿತವಾಗ್ಲೂ ಇಟ್ಕೊಳ್ಳಲ್ಲ ಅಮ್ಮ. ಅಮ್ಮ, ನಿನ್ನ ಹತ್ರ ಶಿವಕೃಷ್ಣ ದೇಸಾಯಿ ಅವ್ರ ನಂಬರ್ ಇದೆಯಾ? ನೀರಜ್ ಹತ್ರ ಎಲ್ಲ ನಂಬರ್ಸು ಇರುತ್ತೆ. ಯಾಕೆ? ನಾನು ಶಿವಕೃಷ್ಣ ದೇಸಾಯಿ ಅವರಿಗೆ ಫೋನ್ ಮಾಡ್ತೀನಿ. ಅವ್ರ ಮಗ ಎಂಥ ಗೋಮುಖ ವ್ಯಾಘ್ರ ಅನ್ನೋದನ್ನು ತಿಳಿಸ್ತೀನಿ. ಪುಟ್ಟ, ಯಾಕೀಗದೆಲ್ಲ ಬಿಟ್ಬಿಡು. ಮುಳಾನ್ನಿ, ಓ ನೀನು ಇಲ್ಲೇ ಇದೆಯಾ? ಮೀಟಿಂಗ್ ಮುಗೀತು, ಬೇಗ ಬಂದೆ. ರೂಮಲ್ಲಿ ನೋಡಿದೆ, ಅಲ್ಲಿರಲಿಲ್ಲ ನೀನು. ನಿನಗೆ ಫೋನ್ ಮಾಡಿದೆ, ಮೊಬೈಲ್ ಅಲ್ಲೇ ಬಿಟ್ಬಿಟ್ಟಿದ್ಯಾ. ಅದಕ್ಕೆ ಮೃಣಾಲ್ನ ನೀನು ಇಲ್ಲೋಗಿದ್ಯಾ ಅಂತ ಕೇಳೋಣ ಅಂತ ಬಂದೆ. ಅಮ್ಮ ಮಗಳು ಇಲ್ಲೇ ಇದ್ದೀರಾ? ಹಾಂ, ಏನು ಮೀಟಿಂಗ್ ಮಾಡ್ತಾಯಿದ್ದೀರಾ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು? ಅದು ಮೃಣಾಲಿನಿ ಸಿದ್ಧಾಂತ್ ವಿಚಾರವಾಗಿ ಅಪ್ಸೆಟ್ ಆಗಿದ್ದಾಳೆ. ಇಷ್ಟು ದಿನ ಸಿದ್ಧಾಂತ್ ಒಳ್ಳೆ ಹುಡುಗ ಅಂತ ನಂಬ್ಕೊಂಡಿದ್ಲು ಮೃಣಾಲಿನಿ. ಆದರೆ ಅವನು ಇವಳು ನಂಬ್ಕೊಂಡಿರೋ ಅಷ್ಟು ಒಳ್ಳೆ ಹುಡುಗ ಅಲ್ಲ ಅಂತ ಈಗ ಅವಳಿಗೆ ಗೊತ್ತಾಗಿದೆ. ಅದೇ ಸೌಜನ್ಯ ಅನ್ನೋ ಹುಡುಗಿ ಮೊನ್ನೆ ನಮ್ಮನೆಗೆ ಬಂದಿದ್ದಲ್ಲ, ಸಿದ್ಧಾಂತದಿಂದ ನನಗೆ ತುಂಬ ತೊಂದರೆ ಆಗ್ತಾಯಿದೆ, ಹೆಲ್ಪ್ ಮಾಡಿ ಅಂತ ಕೇಳಿಕೊಂಡು. ಆ ವಿಚಾರ ಇವಳಿಗೂ ಗೊತ್ತಾಗಿದೆ.
ನಾವಾಗೆ ಸೌಜನ್ಯನ ವಿಚಾರ ಇವಳಿಗೆ ಹೇಳಿದರೆ ಇವಳಿಗೆ ನಂಬಿಕೆ ಬರ್ತಾ ಇತ್ತೋ ಇಲ್ವೋ. ಆದರೆ ಇವಳೇ ಖುದ್ದಾಗಿ ಸೌಜನ್ಯನ ಮೀಟ್ ಮಾಡಿ ಎಲ್ಲ ವಿಚಾರನೂ ತಿಳ್ಕೊಂಡಿದ್ದಾಳೆ. ಸಿದ್ಧಾಂತ್ ಈ ಥರದ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ಈಗ ಗೊತ್ತಾಗಿ ನನಗೆ ತುಂಬ ಹರ್ಟ್ ಆಗಿದೆ ಅಂತ ಅಳ್ತಾ ಇದ್ದಾಳೆ ರೀ. ಶಿವಕೃಷ್ಣ ದೇಸಾಯಿ ಅವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು. ಫೋನ್ ಮಾಡಿ ಅವ್ರ ಮಗ ಎಂಥ ಗೋಮುಖ ವ್ಯಾಘ್ರ ಅಂತ ತಿಳಿಸ್ತೀನಿ ಅಂತ ಹೇಳಿದ್ಲು. ನಾನೇ ಬೇಡ ಅಂತ ಹೇಳಿದೆ. ನೋಡು ಪುಟ್ಟ, ನೀನು ಶಿವಕೃಷ್ಣ ದೇಸಾಯಿ ಅವರಿಗೆ ಫೋನ್ ಮಾಡಿ ಈ ವಿಚಾರ ಹೇಳಿದ್ರೆ ಸಿದ್ಧಾಂತ್ಗೂ ವಿಚಾರ ಗೊತ್ತಾಗುತ್ತೆ. ಸಿದ್ಧಾಂತ್ ನಿನ್ನ ಹತ್ರ ಯಾರು ಹೇಳಿದ್ರು ನಿನಗೆ ಅಂತ ಕೇಳಿದ್ರೆ ಸೌಜನ್ಯ ವಿಚಾರ ಹೇಳಲೇಬೇಕಲ್ಲ ನೀನು. ಆಗ ಸಿದ್ಧಾಂತ್ ಸುಮ್ಮನೆ ಇರ್ತಾನ, ಸೌಜನ್ಯಗೆ ಮತ್ತೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಶಿವಕೃಷ್ಣ ದೇಸಾಯಿ ಅವರಿಗೆ ಸಿದ್ಧಾಂತ್ನ ಈ ಆಕ್ಟಿವಿಟೀಸ್ ವಿಚಾರಗಳು ಗೊತ್ತಿದೆಯೋ ಇಲ್ವೋ. ಶಿವಕೃಷ್ಣ ದೇಸಾಯಿ ಅವರು ವಿರೋಧ ಪಕ್ಷದ ನಾಯಕರು ಇರಬಹುದು, ಆದರೆ ವೈಯಕ್ತಿಕವಾಗಿ ನನಗೆ ಅವರ ಬಗ್ಗೆ ತುಂಬ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಈಗ ಈ ವಿಚಾರ ನಮ್ಮಿಂದ ಅವ್ರಿಗೆ ಗೊತ್ತಾದರೆ ಅವ್ರ ಮನಸ್ಗೂ ನೋವಾಗ್ಬೋದು ಅಲ್ವೇನಮ್ಮ. ನಮ್ಮ ಮಗ ಇಂಥವನ ಅಂತ ಹೇಳಿ ಅವ್ರ ಮನಸ್ಸಿಗೆ ದೊಡ್ಡ ಆಘಾತ ಆಗಬಹುದು. ಅದಕ್ಕೆ ಶಿವಕೃಷ್ಣ ದೇಸಾಯಿ ಅವರವರೆಗೂ ಈ ವಿಚಾರನ ತಗೊಂಡು ಹೋಗೋದು ಬೇಡ, ಸುಮ್ಮನೆ ಬೇಡ. ದೇವ್ರ ದಯದಿಂದ ನಿನಗೇನು ತೊಂದರೆ ಆಗಲಿಲ್ವಲ್ಲ, ಅಷ್ಟು ಸಾಕು ನಮಗೆ. ಹಾಂ ಭುವನ್. ಹಲೋ ಭುವನ್. ಹಾಂ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೆಯಾ? ನಿಮ್ಮ ಆಂಟಿ ಇಲ್ಲೇ ಇದ್ದಾರೆ, ಅವರು ಚೆನ್ನಾಗಿದ್ದಾರೆ. ಕೊಡ್ಲಾ? ಒಂದು ನಿಮಿಷ ಭುವನ್. ಹಲೋ ಭುವನ್, ಹೇಗಿದ್ದೀರಾ? ಐ ಆಮ್ ಫೈನ್ ಆಂಟಿ. ಮೃಣಾಲಿನಿ ಹೇಗಿದ್ದಾರೆ? ಅವಳು ಚೆನ್ನಾಗಿದ್ದಾಳೆ. ಅಮ್ಮ ಫೋನ್ ಕೊಡು, ನಾನೇ ಮಾತಾಡ್ತೀನಿ. ಏನು ನನ್ನ ಮುಖ ನೋಡ್ತಾ ಇದ್ದೀವಿ ತಿರುತ್ತಾ? ಫೋನ್ ಕೇಳ್ತಿದ್ದಾರಲ್ಲ, ಅವಳು ಭುವನ್ ಜೊತೆ ಮಾತಾಡ್ಬೇಕಂತೆ. ಕೊಡು, ಮಾತಾಡಲಿ. ಹಾಯ್ ಭುವನ್, ಹೌ ಆರ್ ಯು? ಯಾ, ಐ ಆಮ್ ಫೈನ್. ಭುವನ್, ಮೊದಲು ನಾನು ನಿಮ್ಮನ್ನು ಸಾರಿ ಕೇಳ್ತೀನಿ. ಯಾಕೆ? ಗೊತ್ತಿಲ್ಲದೆ ಇಷ್ಟು ದಿನ ನಿಮ್ಮ ಜೊತೆ ತುಂಬ ರೂಢಾಗಿ ನಡ್ಕೊಂಡಿದ್ದೀನಿ. ನಿಮಗೆ ತುಂಬ ಹರ್ಟ್ ಆಗಿರುತ್ತೆ ಅದರಿಂದ. ಅದಕ್ಕೆ ಐ ಆಮ್ ಸಾರಿ ಭುವನ್. ಒಂದು ನಿಮಿಷ ಭುವನ್, ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ಅಮ್ಮ, ನಾನು ಹೊರಗಡೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ. ನೀನ್ಲೇ ಇರಮ್ಮ, ಫೋನಲ್ಲಿ ಮಾತಾಡು. ನಾನು ವಿದ್ಯುಲ್ಲತ್ ಆಚೆ ಹೋಗ್ತೀವಿ. ಬಾ. ನಾನಂತೂ ಈ ವಿಷಯದಲ್ಲಿ ಪರಮಾನಂದ ಗೌಡರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈಗ ಮೃಣಾಲಿನಿಗೆ ಭುವನ್ ದಾಸ್ ಮೇಲೆ ಪ್ರೀತಿ ವಿಶ್ವಾಸ ಬಂದಿದೆ. ಸದ್ಯ ಸ್ವಲ್ಪದ್ರಲ್ಲೇ ಮದುವೆ ಮುರಿದು ಬಿಡೋದು ತಪ್ಪೋಯ್ತು. ಅಲ್ಲ, ಅನ್ಯಾಯವಾಗಿ ಸಿದ್ಧಾಂತ್ ಕ್ಯಾರೆಕ್ಟರ್ಗೆ ಮಸಿ ಬೆಳೆಯೋ ಹಾಗಾಯ್ತಲ್ಲ. ಪಾಪ, ತುಂಬ ಒಳ್ಳೆ ಹುಡುಗ ಅವನು. ವಿದ್ಯುಲ್ಲತ, ಸುಮ್ಮನೆ ಇರು. ಎಷ್ಟು ಸಾರಿ ಹೇಳಿದ್ದೆ ಹೇಳ್ತೇನೆ ನೀನು. ಸದ್ಯ ಎಲ್ಲ ಸರಿ ಹೋಯ್ತಲ್ಲ ಅಂತ ಸಂತೋಷ ಪಡ್ತಾ ಇದ್ರೆ ಈ ಟೈಮ್ನಲ್ಲಿ ಅವನ್ನೇ ಮತ್ತೆ ಜ್ಞಾಪಿಸ್ತೀಯ. ಬಿಟ್ಬಿಡು ಆ ವಿಷಯ. ನಾನು ಪರಮಾನಂದ ಗೌಡರು ಪ್ಲ್ಯಾನ್ ಮಾಡಿ ಸಿದ್ಧಾಂತ್ ಬಗ್ಗೆ ನಿನ್ನ ಮಗಳಿಗೆ ಬ್ಯಾಡ್ ಒಪಿನಿಯನ್ ಬರೋ ಹಾಗೆ ಮಾಡೋದು ಒಳ್ಳೇದಾಯಿತು. ಇಲ್ದಿದ್ರೆ ಯಾವಾಗ ಆ ಭುವನ್ ಜೊತೆ ನನ್ನ ಮದುವೆ ಬೇಡ ಅಂತ ಹೇಳ್ತಾಳೆ ಅಂತ ಆತಂಕ ಕಾಡ್ತಾ ಇತ್ತು. ಆದರೆ ಈಗ ನೋಡು, ಸಿದ್ಧಾಂತ್ ಒಳ್ಳೆ ವ್ಯಕ್ತಿತ್ವದನಲ್ಲ ಅಂತ ಅವಳ ಮನಸ್ಸಿಗೆ ಅನಿಸಿದೆ. ಅವಳ ದೃಷ್ಟಿನಲ್ಲಿ ಭುವನ್ ದಾಸ್ ಈಗ ಜೆಂಟ್ಲ್ಮನ್. ಇನ್ನು ನನ್ನ ಮಗಳು ಭುವನ್ ಮದುವೆ ವಿಷಯದಲ್ಲಿ ಆತಂಕ ಇಲ್ಲ ನನಗೆ.
ನೀನು ಅಷ್ಟೇ ವಿದ್ಯುಲ್ಲತ. ಬೇರೆ ಯಾರ್ದೋ ವಿಷಯದಲ್ಲಿ ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಮೃಣಾಲಿನಿ ಭುವನ್ ಮದುವೆ ಪ್ರಿಪ್ರೇಷನ್ ಕಡೆ ಗಮನ ಕೊಡ. ಅರ್ಥ ಆಯ್ತಾ? ಸರಿ. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ, ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ.